ತಾಲೂಕು ಕಚೇರಿಯಲ್ಲಿ ಶೌಚಾಲಯ ಇಲ್ಲದೆ ಜನ ಪರದಾಡ್ತಿದ್ದಾರೆ. ಸುಸಜ್ಜಿತ ಶೌಚಾಲಯ ನಿರ್ಮಾಣ ಮಾಡಿದ್ರೂ ಕೂಡ ಉದ್ಘಾಟನೆ ಭಾಗ್ಯ ಇಲ್ಲ ಅಂತೆ. ಈ ದೃಶ್ಯ ಕಂಡುಬರ್ತಾ ಇರೋದು ಹೊಸಪೇಟೆ ತಾಲೂಕಿನ ಕಚೇರಿಯಲ್ಲೇ. ಶೌಚಾಲಯ ಇಲ್ಲವೇ ಇಲ್ಲ. ವಿಜಯನಗರ ಜಿಲ್ಲೆಯ ಹೊಸಪೇಟೆ ತಾಲೂಕಿನ ಕಚೇರಿಯಲ್ಲೇ ನೋಡಿ, ಶೌಚಾಲಯ ಪಕ್ಕದಲ್ಲೇ ಜನ ಮಲಮೂತ್ರ ವಿಸರ್ಜನೆ ಮಾಡ್ತಿದ್ದಾರೆ. ಇದರಿಂದ ತಾಲೂಕು ಕಚೇರಿ ತುಂಬೆಲ್ಲ ದುರ್ನಾತ ಬರ್ತಿದೆ. ಸಾರ್ವಜನಿಕರು ಮೂಗು ಮುಚ್ಕೊಂಡು ಓಡಾಡೋ ಪರಿಸ್ಥಿತಿ ಇದು. ಕೂಡಲೇ ಈ ಶೌಚಾಲಯವನ್ನು ಓಪನ್ ಮಾಡಿ ಇದಕ್ಕೊಂದು ಉದ್ಘಾಟನೆ ಭಾಗ್ಯ ಕೊಡಿ ಅಂತ ಅಲ್ಲಿನ ಸಾರ್ವಜನಿಕರು ಆಗ್ರಹಿಸ್ತಿದ್ದಾರೆ. ಇವತ್ತು ತಾಲೂಕು ಕಚೇರಿಯಲ್ಲಿ ಏನಾಗ್ತಾ ಇದೆ ಅಂತಂದರೆ, ಶೌಚಾಲಯ ಕಟ್ಟಿ 5-6 ತಿಂಗಳಾದರೂ ಕೂಡ ಇದಕ್ಕೆ ಸಾರ್ವಜನಿಕರಿಗೆ ಅವಕಾಶ ಮಾಡಿ ಕೊಡ್ತಾ ಇಲ್ಲ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ, MLA ಏನು ಮಾಡ್ತಾ ಇದ್ದಾರೆ. ಇವತ್ತು ಹಳ್ಳಿ ಬರ್ತಕ್ಕಂಥ ಜನರೇ ಜಾಸ್ತಿ ಇರೋದ್ರಿಂದ ತಾಲೂಕು ಆಫೀಸಲ್ಲಿ ಶೌಚಾಲಯಗಳನ್ನ ಹೊರಗಡೆ ಬಳಸ್ತಾ ಇದ್ದಾರೆ. ಈ ಗೋಡೆ ಪಕ್ಕದಲ್ಲೇ ಬಾಯ್ಸ್ ಎಷ್ಟೋ ಜನ ಇದನ್ನ ಮಾಡ್ತಾ ಇದ್ದಾರೆ. ಬಟ್ ಲೇಡೀಸ್ ಬರ್ತಕ್ಕಂಥವ್ರು ಇದ್ದಾರೆ, ಆದರೆ ಬಸ್ ಸ್ಟ್ಯಾಂಡಿಗೆ ಹೋಗ್ಬೇಕು, ಅಲ್ಲಿ ದುಡ್ಡು ಕೊಟ್ಟು ಹೋಗ್ಬೇಕು. ಇಲ್ಲಿ ಕೂಡ ಚಾಟ್ ಹಾಕಿದ್ದಾರೆ ದುಡ್ಡಿಂದ. ಆದರೆ ಇಲ್ಲೇ ಓಪನಿಂಗ್ ಮಾಡಿದ್ರೆ ಇಲ್ಲೇ ಅವಶ್ಯಕತೆ ಅನುಕೂಲ ಆಗ್ತಕ್ಕಂಥದ್ದು ಭಾಳಷ್ಟು ಮುಖ್ಯ. ಸುಮಾರು 6 ತಿಂಗಳು ಕಳೆದಿದೆ ಮತ್ತು ಏನು ನಮ್ಮ ಹೊಸಪೇಟೆ ತಾಲೂಕು ಕಚೇರಿಗೆ ಬರ್ತಕ್ಕಂತ ಸಾರ್ವಜನಿಕರಿಗೆ ಉಪಯೋಗ ಆಗ್ಲಿ ಅಂತೇಳಿ ಈ ಒಂದು ಶೌಚಾಲಯವನ್ನು ನಿರ್ಮಾಣ ಮಾಡಿರ್ತಾರೆ. ನಿರ್ಮಾಣ ಮಾಡಿ 6 ತಿಂಗಳ ಕಳೆದ್ರೂ ಕೂಡ ಈ ಶೌಚಾಲಯ ಇನ್ನೂ ಪ್ರಾರಂಭವಾಗಿಲ್ಲ. ಮತ್ತು ಏನು ನಮ್ಮ ತಾಲೂಕು ಕಚೇರಿಗೆ ಬರ್ತಕ್ಕಂತ ಸಾರ್ವಜನಿಕರು ಅವರಿಗೆ ಶೌಚಾಲಯದ ಸಮಸ್ಯೆ ತುಂಬಾ ಇದೆ. ಮಹಿಳೆಯರು ಬರ್ತಾರೆ, ವೃದ್ಧರು ಬರ್ತಾರೆ, ಇವ್ರಿಗೆ ಶೌಚಾಲಯ ಉಪಯೋಗ ಆಗ್ಲಿ ಅಂತೇಳಿ ಈ ಒಂದು ಕಾಮಗಾರಿ ಪೂರ್ಣಗೊಂಡಿರುತ್ತದೆ. ಆದ್ದರಿಂದ ಇವತ್ತು ನಾನು ಮನವಿ ಮಾಡ್ಕೊಳ್ಳೋದು ಏನಂದ್ರೆ, ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕೂಡಲೇ ಈ ಒಂದು ಸಾರ್ವಜನಿಕ ಶೌಚಾಲಯವನ್ನು ಸಾರ್ವಜನಿಕರಿಗೆ ಉಪಯೋಗ ಆಗ್ಲಿಕ್ಕೆ ಅವಕಾಶ ಮಾಡಿಕೊಟ್ಟು ನಮ್ಮ ತಾಲೂಕು ಕಚೇರಿಯ ಸುತ್ತಮುತ್ತ ಸ್ವಚ್ಛತೆಯನ್ನು ಕಾಪಾಡಬೇಕಂತೇಳಿ ನಾನು ಕೇಳಿಕೊಳ್ತಾ ಇದ್ದೇನೆ.